ಈಗ ಮಂತ್ರಿ ಕೊಟ್ಟಿದ್ದಾರೆ, ಭಾರಿ ದೂರ ಕೊಟ್ಟು ತಿರುಗ್ತಾ ಇದ್ರು ನಮ್ಮ ಪಾರ್ಟಿಯವ್ರನ್ನೆಲ್ಲ. ಹಿಂದೆ ನಮ್ಗೆ ಅವಕಾಶ ಕೊಡಲಿಲ್ಲ ಮಾಡೋಕ್ಕೆ, ಅದು ಇದು ಅಂತಿದ್ರು. ಈಗ ಮಂತ್ರಿನೇ ಕೊಟ್ಟವ್ರಲ್ಲ, ಮಾಡಲಿ, ಕೆಲಸ ಮಾಡಿ ಒಳ್ಳೆಯ ಜೊತೆಯಲ್ಲಿ ಜಿಲ್ಲೆಗೆ ಅಭಿವೃದ್ಧಿ ಮಾಡಲಿ ಅಂತ ಆಶಿಸ್ತೀವಿ. ನಮ್ಮ ಸಹಕಾರನೂ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಬಂದಾಗ ನಮ್ಮ ಸಹಕಾರನೂ ಇದೆ, ಅದು ಉಪಯೋಗಿಸ್ಕೋಬೇಕು ನಮ್ಮನ್ನಷ್ಟೇ. ಬರೀ ಮಾತಾಡೋದನ್ನೆಲ್ಲ ಬಿಟ್ಟು ಕೆಲಸಗಳ ಬಗ್ಗೆ ಗಮನ ಹರಿಸಲಿ, ಜಿಲ್ಲೆ ಬಗ್ಗೆ ಗಮನ ಹರಿಸಲಿ. ಮಂತ್ರಿ ಆದ್ಮೇಲೆ ಬರೀ ಅರಸೀಕೆರೆಯನ್ನು ನೋಡಬಾರ್ದು, ಜಿಲ್ಲೆನ ನೋಡಲಿ ಅಂತೇಳಿ ನಿಮ್ಮ ಮುಂದೆ ಒತ್ತಾಯ ಮಾಡ್ತೀವಿ. ಈಗಾಗಲೇ ರೇವಣ್ಣವ್ರು ಹೇಳಿದ್ದಾರೆ, ಬೆಳೆ ಎಲ್ಲೂ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲಿಗೂ ಗೊತ್ತಿದೆ ಈ ಸಕ್ಕರೆ ಜಮೀನಿದೆ, ಇದಿದೆ ಅಂತೇಳಿ. ಹೋಲ್ಸೇಲ್ ಆಗಿ ರೈತರಿಗೆ ಸಾಲ ಮನ್ನಾ ಮಾಡೋಂಥದ್ದು, ದುಡ್ಡನ್ನ ಕೊಡುವಂಥದ್ದನ್ನ ಮಾಡಲಿ, ತಪ್ಪೇನದ್ರಲ್ಲಿ. ಈಗ ರೈತರ ಪರವಾಗಿ ಇರಬೇಕು ಅನ್ನೋದಾದ್ರೆ ರೈತರ ಸಂಘಟನೆಗೆ ಯಾರು ಬರಬೇಕು? ಸರ್ಕಾರ ಬರಬೇಕು. ಸರ್ಕಾರ ಬಂದು ಅವರ ರೈತರ ಸಂಘಟನೆ ಇದು ಮಾಡಿದ್ರೆ ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು. ಅಂದ್ರೆ ಸಾಲ ಮನ್ನಾ ಮಾಡಲಿ, ಅಥವಾ ಎಕರೆಗೆ ಇಷ್ಟು ಅಂತ ಹೇಳಿ ದುಡ್ಡು ಕೊಡ್ಲಿ, ಬೆಳೆ ಪರಿಹಾರ ಕೊಡ್ಲಿ. ಹೋಲ್ಸೇಲಿಂದ ಕೊಟ್ಟಿಲ್ಲ, ಇನ್ನು ಇವ್ರು ಈ ಸರಿ ಎಲ್ರಿಗೆ ಕೊಡ್ತಾರೆ? ದುಡ್ಡೇ ಇಲ್ಲ ಐತ್ರಿ ಸರ್ಕಾರದಲ್ಲಿ. ಸಾಲ ಮಾಡ್ತಾರ, ಇನ್ನೊಂದು ಮಾಡ್ತಾರ ಗೊತ್ತಿಲ್ಲ ನಮಗೆ. ರೈತರಿಗೆ ದುಡ್ಡನ್ನ ಕೊಡ್ತಕ್ಕಂಥದನ್ನ ಮಾಡಬೇಕು ಅಂತ ಕೊಟ್ಟು ನಮ್ದು ಒತ್ತಾಯ ಕೊಡಬೇಕು. ನೋಡ್ರಿ, ಆ ರಾಜೀನಾಮೆ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟರು ನಮ್ದಲ್ಲ. ನಮಗೆ ಗುರಿದು ರೈತರ ಸಂಕಟದಲ್ಲಿರೋದಕ್ಕೆ ಸರ್ಕಾರ ರೈತರ ಪರವಾಗಿ ಬರಬೇಕು, ರೈತರ ಪರವಾಗಿ ಧ್ವನಿ ಎತ್ತಬೇಕು, ರೈತರಿಗೆ ಸಹಕಾರನ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಆಡಳಿತ ಪರಿಣಾಮ ಬೀರ್ತದೆ ಇಲ್ಲ ಅಂತ ನೋಡ್ತಾರೆ. ಇನ್ನೊಂದು ಅಸೆಂಬ್ಲಿ ಆಗ್ಲಿ, 13ನೇ ಅಸೆಂಬ್ಲಿ ಇದೆ. ಅದಾದ್ಮೇಲೆ ಮುಂದೆ ನೀವೇ ನೋಡ್ತಿರ್ತೀರಿ, ನೀವೇ ತೋರಿಸ್ತಿರ್ತೀರಿ. ಅತೃಪ್ತನ ಹೆಂಗ್ ಮಾಡ್ತಾರೆ ನಮ್ಗೆ. ಅವರು ಸರ್ಕಾರ ಏನ್ ಮಾಡ್ತಾರೋ, ಮಂತ್ರಿ MLA ರಾಜೀನಾಮೆ ಕೊಡ್ತಾರೋ ನಮ್ಗೆ ಸಂಬಂಧ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಸರ್ಕಾರ ಇರಬೇಕು, ರೈತರ ಸಂಕಟದಲ್ಲಿ ಪರಿಹಾರ ಮಾಡಬೇಕು, ಅಷ್ಟೇ ನಮ್ಮ ಒತ್ತಾಯ. ಯಾರು ಮಾಡ್ಲಿ ಬಿಡ್ಲಿ, ನಮ್ಗೇನ ಆಗುತ್ತೆ ಅಲ್ಲ, ಮಾಡಬೇಕು. ಸರ್ಕಾರ ಅಂದ್ರೆ ಜನರ ಸರ್ಕಾರ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು. ಅವರ ವೈಯಕ್ತಿಕವಾದಂತಹ ಇದನ್ನ ಮುಂದೆ ಇಟ್ಕೊಳ್ಳೋದಲ್ಲ. ನಮಗ್ ಬೇಕಾಗಿರತಕ್ಕಂಥದ್ದು ರೈತರ ಸಂಕಟಕ್ಕೆ ಸರ್ಕಾರ ಬರಬೇಕು, ಸಾಲ ಮನ್ನಾ ಮಾಡಬೇಕು, ಹಿಂದೆ ಇರತಕ್ಕಂಥ ದುಡ್ಡನ್ನ ಕೊಡಬೇಕು. ನಾನು ವೆಟರ್ನರಿ ಮಂತ್ರಿ ಆಗಿದ್ದಾಗ ನನ್ನ ಕಾಲದಲ್ಲಿ 650 ಡಾಕ್ಟರ್ನ ನೇರ ನೇಮಕಾತಿಯನ್ನ ಮಾಡಿದ್ದೇನೆ. ಅದನ್ನ ಮೊನ್ನೆನೂ ಕೂಡ ನಾನು ಪ್ರೆಸ್ ಮಾಡಿದ್ದೀನಿ ಇದರಲ್ಲಿ. ನೇರ ನೇಮಕಾತಿ ಮಾಡಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಸಿಷನ್ ತಗೊಂಡು ಮಾಡಬೇಕು. 17, 18ರಲ್ಲಿ ನಾನು ಮಂತ್ರಿ ಇದ್ದಾಗ 650, 150 ಇದು ಎಂತದ್ದು ಹೈದರಾಬಾದ್ ಕರ್ನಾಟಕ, ಒಂದು 75 SC ST ಇದನ್ನ ಕೊಟ್ಟು ನೇರ ನೇಮಕಾತಿ ಮಾಡಿದ್ವಿ. ಆಮೇಲೆ ಇಲ್ಲಿ ವಿಚಿತ್ರ ಏನು ಅಂದ್ರೆ, ವೆಟರ್ನರಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂದ್ರೆ ಓನ್ಲಿ ಮೆರಿಟ್ ಸ್ಟೂಡೆಂಟ್ಸ್ ಮಾತ್ರ. ಇದರಲ್ಲಿ ಯಾರು ಅದರಲ್ಲಿ ಇನ್ಫ್ಲುಯೆನ್ಸ್ ಸೀಟ್ ಆಗಲಿ, ಇನ್ನೊಂದು ಸೀಟ್ ಆಗಲಿ ಅಲ್ಲ. ಅದರಲ್ಲಿ ಯಾರು ಮಾರ್ಕ್ಸ್ ತಗೊಂಡಿರ್ತಾರೆ, ಯಾರು ಹೈಯೆಸ್ಟ್ ಇರ್ತದೆ, 7.5 or 8.5, 8.2 ಏನಿರ್ತದೆ, ಅದನ್ನ ಜಾತಿ ಆಧಾರದ ಮೇಲೆ ರಿಸರ್ವೇಶನ್ ಮೇಲೆ ಕೊಟ್ಟಿರೋದಕ್ಕೆ ಉದಾಹರಣೆ ನಾನೇ ಇದ್ದೀನಲ್ಲ. ನಾನೇ ಮಂತ್ರಿ ಅಂತ ಕೊಟ್ಟಿದ್ದೀವಲ್ಲ, ಇವ್ರಿಗೆ ಈಗ ಯಾಕೆ ಕೊಡಬಾರ್ದು? ಈಗ ಕೊಟ್ಟಿರೋದೇನು ಅಂದ್ರೆ KPSCಗೆ ಹೋದ್ರೆ ಅಲ್ಲಿ ಹಣದ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ಕೊಟ್ಟಿರೋದು. ಅವ್ರು 80 ಲಕ್ಷ ಹೇಳಿರ್ತಕ್ಕಂಥದ್ದು, ಮಾತಾಡ್ತಿರ್ತಕ್ಕಂಥದ್ದು ಅದು ಸತ್ಯ. ಈಗಲೂ ಕೂಡ ನಾನು ಸರ್ಕಾರನ ಆಗ್ರಹ ಮಾಡ್ತೀನಿ, ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮಾಡಿದ್ವಲ್ಲ ನೇರ ನೇಮಕಾತಿ, ಅದನ್ನ ನೇರ ನೇಮಕಾತಿ ಮೆರಿಟ್ ಮೇಲೆ ಕ್ಯಾಸ್ಟ್ ವಾರು ಅದನ್ನ ಮಾಡ್ತಕ್ಕಂಥದ್ದು ಒಳ್ಳೇದು. ರೈತರಿಗೂ ಕೂಡ ಇವತ್ತು ದನಕರುಗಳಿಗೆ ಔಷಧಿ ಕೊಡಕ್ಕಾಗಲ್ಲ. ಇದು ಆಯ್ತಪ್ಪ, 80 ಲಕ್ಷ ತಗೊಂಡು ಒಂದು ಇಂಜೆಕ್ಷನ್ ಕೊಡ್ಬೇಕಾದ್ರೆ ರೈತರು ಸುಲಿಗೆ ಮಾಡಲ್ವಾ ಇವರು? ಎಲ್ಲಿಂದ ಮಾಡ್ತಾರೆ? ಒನ್ ವೇ ಎಕ್ಸ್ಟ್ರಾಕ್ಟಿವ್ ಫ್ರಮ್ ದ ಫಾರ್ಮರ್ಸ್ ಓನ್ಲಿ. ಅದಾಗಬಾರ್ದು. ನೇರ ನೇಮಕಾತಿಯನ್ನು ಮಾಡೋ ಮುಖಾಂತರ ನೀವು ಮಾಡಿರ್ತಕ್ಕಂಥ ಹಗರಣವನ್ನ ತಪ್ಪು ಮಾಡೋದು ಅಂತ ಹೇಳಿ ಅದು ಮುಚ್ಚಿಟ್ಟು ನೇರ ನೇಮಕಾತಿಯನ್ನು ಮಾಡಿ ಅಂತ ಹೇಳಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.